Hello students, in the last class we are studying about the crop production and management. In that we are studying about the different steps of crop production. So now the next step of crop production is protection from weeds. In a field, many other undesirable plants may grow naturally along with the crop. These undesirable plants are called as weeds. ಸೊ ಒಂದು ತೋಟದಲ್ಲಿ ಅಥವಾ ಒಂದು ಗದ್ದೆಯಲ್ಲಿ ನಾವು ಬೆಳೆಯುವಂತಹ ಬೆಳೆಗಳ ನಡುವೆ ಬೇಡವಾದಂತಹ ಕೆಲವೊಂದಿಷ್ಟು ಸಸ್ಯಗಳು ಬೆಳೀತವೆ. ಅವುಗಳನ್ನು ನಾವೇನಂತ ಕರಿತೀವಿ? ಕಳೆ ಅಂತ ಹೇಳಿ ಕರಿತೀವಿ, ವೀಡ್ಸ್ ಅಂತ ಹೇಳಿ ಕರಿತೀವಿ. ಅನ್ಡಿಸೈರೇಬಲ್ ಅಂದರೆ ಬೇಡವಾದಂತಹ ಸಸ್ಯಗಳು, ಸೊ ಅವುಗಳನ್ನು ಕಳೆಗಳು ಅಂತ ಹೇಳಿ ಕರಿತೀವಿ. ಸೊ ದ ರಿಮೂವಲ್ ಆಫ್ ವೀಡ್ಸ್ ಈಸ್ ಕಾಲ್ಡ್ ಆ್ಯಸ್ ವೀಡಿಂಗ್. ಆ ಕಳೆಗಳನ್ನು ತೆಗೆಯುವ ವಿಧಾನವನ್ನು ಕಳೆ ತೆಗೆಯುವುದು ಅಂತ ಹೇಳಿ ಕರಿತೀವಿ. ವೀಡಿಂಗ್ ಈಸ್ ನೆಸೆಸರಿ ಸಿನ್ಸ್ ವೀಡ್ಸ್ ಕಂಪೀಟ್ ವಿತ್ ದ ಕ್ರಾಪ್ ಪ್ಲಾಂಟ್ಸ್ ಫಾರ್ ವಾಟರ್, ನ್ಯೂಟ್ರಿಯನ್ಸ್, ಸ್ಪೇಸ್ ಆ್ಯಂಡ್ ಲೈಟ್. ಅಂದರೆ ಕಳೆಗಳನ್ನು ಯಾಕೆ ತೆಗಿಬೇಕು ಅಂತಂದರೆ ಅವು ಬೆಳೆಗಳ ಮಧ್ಯ ಬೆಳೆದು ಬೆಳೆಗಳಿಗೆ ಸಿಗುವಂತಹ ಪೋಷಕಾಂಶ, ನೀರು, ಬೆಳಕನ್ನು ತಗೊಳ್ತಾ ಇರ್ತವೆ. ಹಾಗಾಗಿ ಅವುಗಳನ್ನು ನಾವು ಕಿತ್ತು ಹಾಕಬೇಕು. ದಸ್ ದೇ ಅಫೆಕ್ಟ್ ದ ಗ್ರೋತ್ ಆಫ್ ದ ಕ್ರಾಪ್. ಟಿಲ್ಲಿಂಗ್ ಬಿಫೋರ್ ಸಾಯಿಂಗ್ ಆಫ್ ಅ ಕ್ರಾಪ್ಸ್ ಹೆಲ್ಪ್ಸ್ ಇನ್ ಅಪ್ರೂಟಿಂಗ್ ಆ್ಯಂಡ್ ಕಿಲ್ಲಿಂಗ್ ಆಫ್ ವೀಡ್ಸ್ ವಿಚ್ ಮೇ ದೆನ್ ಡ್ರೈ ಅಪ್ ಆ್ಯಂಡ್ ಗೆಟ್ ಮಿಕ್ಸ್ಡ್ ವಿತ್ ದ ಸಾಯಿಲ್. ಸೊ ಇಲ್ಲಿ ಏನಂತಂದರೆ ಒಂದು ಬೆಳೆಯನ್ನು ಬೆಳೆಯೋದಕ್ಕಿಂತ ಮುಂಚೆ ಯಾವುದೇ ರೀತಿ ಕಳೆ ಇದ್ದರೆ ಅದನ್ನು ತೆಗೆದು ಹಾಕಿ ಆಮೇಲೆ ಏನು ಮಾಡಬೇಕು? ಬೆಳೆಯನ್ನು ಬೆಳಿಬೇಕು. ಈ ಕಳೆಗಳು ಬೆಳೆಗಳ ಮಧ್ಯ ಬೆಳೆಕೊಂಡು ಸೊ ಬೆಳೆಗಳಿಗೆ ಸಿಗುವಂತಹ ಪೋಷಕಾಂಶ, ನೀರು ಎಲ್ಲವನ್ನು ಅವುಗಳು ಹೀರ್ಕೊಳ್ತಾ ಇರ್ತವೆ. ವೀಡ್ಸ್ ಆರ್ ಆಲ್ಸೋ ಕಂಟ್ರೋಲ್ಡ್ ಬೈ ಯೂಸಿಂಗ್ ಸರ್ಟನ್ ಕೆಮಿಕಲ್ಸ್. ಕೆಲವೊಂದಿಷ್ಟು ರಾಸಾಯನಿಕಗಳನ್ನು ಬಳಸಿ ಕೂಡ ಕಳೆಯನ್ನು ನಿಯಂತ್ರಣ ಮಾಡ್ಬೋದು. ಸೊ ವೀಡಿಸೈಡ್ಸ್ ಅಂತ ಹೇಳಿ ಕರಿತೀವಿ, ರಾಸಾಯನಿಕ ಸಿಂಪಡಣೆ. ಲೈಕ್ 2,4-D. ದೀಸ್ ಆರ್ ಸ್ಪ್ರೇಡ್ ಇನ್ ದ ಫೀಲ್ಡ್ಸ್ ಟು ಕಿಲ್ ದ ವೀಡ್ಸ್. ಸೊ ಇಲ್ಲಿ ಹಲವಾರು ರಾಸಾಯನಿಕಗಳನ್ನು ನಾವು ಏನು ಮಾಡ್ತೀವಿ? ಹೊಲಗಳಲ್ಲಿ ಯೂಸ್ ಮಾಡ್ತೀವಿ. ದೇ ಡು ನಾಟ್ ಡ್ಯಾಮೇಜ್ ದ ಕ್ರಾಪ್ಸ್. ದ ವೀಡಿಸೈಡ್ಸ್ ಆರ್ ಡೈಲ್ಯೂಟೆಡ್ ವಿತ್ ವಾಟರ್ ಟು ದಿ ಎಕ್ಸ್ಟೆಂಟ್ ರಿಕ್ವೈರ್ಡ್ ಆ್ಯಂಡ್ ಸ್ಪ್ರೇಡ್ ಇನ್ ದ ಫೀಲ್ಡ್ಸ್ ವಿತ್ ಅ ಸ್ಪ್ರೇಯರ್. ಈ ಕಳೆನಾಶಕಗಳನ್ನು ಏನು ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಪ್ರಮಾಣದ ನೀರಿನಲ್ಲಿ ಮಿಕ್ಸ್ ಮಾಡಿ ಅದನ್ನು ಡೈಲ್ಯೂಟ್ ಅಂದರೆ ಆದಷ್ಟು ಅದರ ಸಾರ ಪ್ರಮಾಣವನ್ನು ಕಡಿಮೆ ಮಾಡಿ ನಾವೇನು ಮಾಡ್ತೀವಿ ಅಂತಂದ್ರೆ ಕಳೆಗಳಿಗೆ ಅವುಗಳನ್ನು ಸಿಂಪಡಣೆ ಮಾಡ್ತೀವಿ. ಆವಾಗ ಕಳೆಗಳು ತಾವಾಗಿ ಏನಾಗ್ತಾವೆ ರೀ? ಮುದುಡಿಕೊಂಡು ಅಲ್ಲೇ ಒಣಗಿ ಹೋಗ್ತವೆ. ಸೊ ದ ನೆಕ್ಸ್ಟ್ ಪ್ರೊಸೆಸ್ ಈಸ್ ಹಾರ್ವೆಸ್ಟಿಂಗ್. ಸೊ ಹಾರ್ವೆಸ್ಟಿಂಗ್ ಆಫ್ ಕ್ರಾಪ್ ಈಸ್ ಅನ್ ಇಂಪಾರ್ಟೆಂಟ್ ಟಾಸ್ಕ್. ಇದು ಕೂಡ ಒಂದು ಬಿತ್ತನೆಯ ಒಂದು ಏನು ಅಂತಂದರೆ ಒಂದು ಇಂಪಾರ್ಟೆಂಟ್ ಟಾಸ್ಕ್ ಅಂತ ಹೇಳ್ಬೋದು. ದ ಕಟಿಂಗ್ ಆಫ್ ಅ ಕ್ರಾಪ್ ಆಫ್ಟರ್ ಇಟ್ ಈಸ್ ಮ್ಯಾಚ್ಯೂರ್ ಈಸ್ ಕಾಲ್ಡ್ ಆ್ಯಸ್ ಹಾರ್ವೆಸ್ಟಿಂಗ್. ಕೊಯ್ಲು ಅಂತ ಹೇಳಿ ಕರಿತೀವಿ ಇದನ್ನು, ಹೌದಾ? ಯಾವಾಗ ಬೆಳೆ ಬೆಳೆಯತ್ತಲ್ಲ ಅದನ್ನು ತೆಗಿಯೋದು. ಸೊ ಅದನ್ನು ಏನಂತ ಕರಿತೀವಿ? ಕೊಯ್ಲು ಅಂತ ಹೇಳಿ ಕರಿತೀವಿ. ಇನ್ ಹಾರ್ವೆಸ್ಟಿಂಗ್ ಕ್ರಾಪ್ಸ್ ಆರ್ ಪುಲ್ಡ್ ಔಟ್ ಆರ್ ಕಟ್ ಕ್ಲೋಸ್ ಟು ದಿ ಗ್ರೌಂಡ್. ಸೊ ಅಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಕಳೆಗಳನ್ನು ತೆಗೆದಾದ ನಂತರ ಒಂದಿಷ್ಟು ದಿನಗಳ ನಂತರ ಏನಾಗುತ್ತೆ? ಬೆಳೆ ಕಂಪ್ಲೀಟಾಗಿ ಬಂದಿರುತ್ತೆ. ಆ ಬಂದಂತಹ ಬೆಳೆಯನ್ನು ನಾವೇನು ಮಾಡ್ತೀವಿ? ಕೊಯ್ಲು ಅಂತ ಹೇಳಿ ಕರಿತೀವಿ. ಅದನ್ನು ಕೊಯ್ಲಿನ ಮುಖಾಂತರ ನಾವೇನು ಮಾಡ್ತೀವಿ? ಪಡ್ಕೊಳ್ತೀವಿ, ಹೌದಾ? ಕೊಯ್ಲು ಅಂತಂದರೆ ಬಂದಂತಹ ಬೆಳೆಯನ್ನು ಏನು ಮಾಡೋದು? ಪಡ್ಕೊಳ್ಳೋದು. ಸೊ ಅದನ್ನೇನು ಮಾಡ್ತೀವಿ? ಮಣ್ಣಿನಿಂದ ಕಿತ್ತು ತೆಗಿತೀವಿ, ಹೌದಾ? ಆ ಬೆಳೆಯನ್ನು ತೆಗಿಯೋದನ್ನು ನಾವೇನಂತ ಕರಿತೀವಿ? ಕೊಯ್ಲು. ದ ಕಟ್ಟಿಂಗ್ ಆಫ್ ಅ ಕ್ರಾಪ್ ಆಫ್ಟರ್ ಇಟ್ ಈಸ್ ಮ್ಯಾಚ್ಯೂರ್, ಹೌದಾ? ಪೂರ್ತಿ ಬೆಳೆದ ನಂತರ ಬೆಳೆದ ಬೆಳೆಯನ್ನು ಮಣ್ಣಿನಿಂದ ಬೇರ್ಪಡಿಸೋದನ್ನೇ ಏನು ರೀ? ಕೊಯ್ಲು. ಇಟ್ ಈಸ್ ಯೂಶ್ವಲಿ takes 3 to 4 months for a cereal crop to mature. ಸೊ ಇಲ್ಲಿ ಯಾವುದೇ ಬೆಳೆಗಳು ಬೆಳಿಬೇಕು ಅಂದರೆ 3ರಿಂದ 4 ತಿಂಗಳು ಬೇಕು. ಹಾರ್ವೆಸ್ಟಿಂಗ್ ಈಸ್ ಇನ್ ಅವರ್ ಕಂಟ್ರಿ ಈಸ್ ಈದರ್ ಡನ್ ಮ್ಯಾನ್ಯುವಲಿ ಬೈ ಸಿಕಲ್ ಆರ್ ಬೈ ಅ ಮಷೀನ್ ಕಾಲ್ಡ್ ಆ್ಯಸ್ ಹಾರ್ವೆಸ್ಟರ್.
ಸೊ ಈ ಕೊಯ್ಲನ್ನು ನಾವು ಕೈಯಿಂದ ಕೂಡ ಮಾಡ್ತೀವಿ, ಕುರುಪಿಯನ್ನು ಯೂಸ್ ಮಾಡಿಕೊಂಡು, ಅಥವಾ ಮಷಿನ್ ಹಾರ್ವೆಸ್ಟರ್ ಅಂತ ಹೇಳಿ ಕರಿತೀವಿ, ಅಥವಾ ಟ್ರ್ಯಾಕ್ಟರ್ ಮುಖಾಂತರ ನಾವೇನು ಮಾಡ್ತೀವಿ, ಬಂದಂತಹ ಬೆಳೆಯನ್ನು ತಗೊಳ್ತೀವಿ. ಇನ್ ದ ಹಾರ್ವೆಸ್ಟೆಡ್ ಕ್ರಾಪ್ ದ ಗ್ರೇನ್ ಸೀಡ್ಸ್ ನೀಡ್ ಟು ಬಿ ಸಪರೇಟೆಡ್ ಫ್ರಮ್ ದ ಚಾಫ್. ಏನು ಮಾಡ್ತೀವಿ ಅಂತಂದ್ರೆ ಬೆಳೆಗಳನ್ನು ತೆಗೆದಾದ ನಂತರ ಕಾಳುಗಳನ್ನು ಏನು ಒಣಗಿದ ಕಡ್ಡಿಗಳಿರ್ತಾವೆ ಅವುಗಳಿಂದ ನಾವೇನು ಮಾಡ್ತೀವಿ, ಬೇರೆ ಮಾಡ್ತೀವಿ. ಹೌದಾ? ಸೊ ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಆ್ಯಸ್ ಥ್ರೆಶಿಂಗ್. ಹೌದಾ? ದ ಪ್ರೊಸೆಸ್ ಆಫ್ ಸಪರೇಟಿಂಗ್ ದಿ ಸೀಡ್ಸ್, ಬೀಜಗಳನ್ನು ಫ್ರಮ್ ದ ಚಾಫ್, ಅಂದರೆ ಆ ಒಂದು ದಂಟು ಅಂತ ಏನು ಕರಿತೀವಲ್ಲ, ಆ ದಂಟಿನಿಂದ ಬೀಜಗಳನ್ನು ಕಾಳುಗಳನ್ನು ಬೇರ್ಪಡ ಮಾಡೋದನ್ನೇ ಥ್ರೆಶಿಂಗ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಈಸ್ ಕ್ಯಾರಿಡ್ ಔಟ್ ವಿತ್ ದ ಹೆಲ್ಪ್ ಆಫ್ ಅ ಮಷೀನ್ ಕಾಲ್ಡ್ ಆ್ಯಸ್ ಕಂಬೈನರ್ ಅನ್ನುವಂಥ ಒಂದು ಮಷೀನಿಂದ ನಾವು ಕೊಯ್ಲನ್ನು ಮಾಡ್ತೀವಿ. ಸೊ ಫಾರ್ಮರ್ಸ್ ವಿತ್ ಅ ಸ್ಮಾಲ್ ಹೋಲ್ಡಿಂಗ್ಸ್ ಆಫ್ ಅ ಲ್ಯಾಂಡ್ ಡೂ ದ ಸಪ್ರೇಷನ್ ಆಫ್ ಅ ಗ್ರೇನ್ ಆ್ಯಂಡ್ ಚಾಫ್ ಬೈ ವಿನೋಯಿಂಗ್ ಅಂತ ಹೇಳಿ ಕರಿತೀವಿ. ತೂರ್ತಾರೆ. ಹೌದಾ? ಯಾವುದೇ ಕಾಳುಗಳನ್ನು ಏನು ಮಾಡ್ತಾರೆ, ಸಪ್ರೇಟ್ ಮಾಡ್ತಾರೆ. ಹೌದಾ? ದಂಟಿನಿಂದ ಕಾಳುಗಳನ್ನು ಸಪ್ರೇಟ್ ಮಾಡ್ತಾರೆ. ಸ್ಟೋರೇಜ್ ಆಫ್ ಅ ಪ್ರೊಡ್ಯೂಸ್ ಈಸ್ ಅನ್ ಇಂಪಾರ್ಟೆಂಟ್ ಟಾಸ್ಕ್. ಸಂಗ್ರಹಣೆ ಮಾಡಬೇಕು, ಬಂದಂತಹ ಬೆಳೆಗಳನ್ನು ಸ್ಟೋರ್ ಮಾಡಬೇಕಲ್ರಿ. ಇಫ್ ದ ಕ್ರಾಪ್ಸ್ ಗ್ರೇನ್ಸ್ ಆರ್ ಟು ಬಿ ಕೆಪ್ಟ್ ಫಾರ್ ಅ ಲಾಂಗರ್ ಟೈಮ್ ದೇ ಶುಡ್ ಬಿ ಸೇಫ್ ಫ್ರಮ್ ದಿ ಮಾಯಿಶ್ಚರ್, ಇನ್ಸೆಕ್ಟ್ಸ್, ರ್ಯಾಟ್ಸ್ ಆ್ಯಂಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ಈ ಬೆಳೆಯನ್ನು ನಾವು ಯಾವುದರಿಂದ ರಕ್ಷಣೆ ಮಾಡಬೇಕು ಅಂತಂದರೆ ತೇವಾಂಶದಿಂದ, ಬೇರೆ ಬೇರೆ ಕೀಟಗಳಿಂದ, ಇಲಿಗಳಿಂದ ಹಾಗೂ ಸೂಕ್ಷ್ಮ ಜೀವಿಗಳಿಂದ ಅವುಗಳನ್ನು ಸಂಗ್ರಹಣೆ ಮಾಡಿಟ್ಕೋಬೇಕು. ದ ಫ್ರೆಶ್ ಕ್ರಾಪ್ ಹ್ಯಾಸ್ ಮೋರ್ ಮಾಯಿಶ್ಚರ್. ಹೊಸ ಬೆಳೆ ಏನು ಬಂದಿರುತ್ತೆ ಜಾಸ್ತಿ ತೇವಾಂಶದಿಂದ ಕೂಡಿರುತ್ತೆ. ಇಫ್ ಫ್ರೆಶ್ಲಿ ಹಾರ್ವೆಸ್ಟೆಡ್ ಗ್ರೇನ್ಸ್ ಆರ್ ಸ್ಟೋರ್ಡ್ ವಿದೌಟ್ ಡ್ರೈಯಿಂಗ್ ದೇ ಮೇ ಗೆಟ್ ಸ್ಪಾಯ್ಲ್ಡ್ ಆ್ಯಂಡ್ ಅಟ್ಯಾಕ್ಡ್ ಬೈ ದಿ ಆರ್ಗ್ಯಾನಿಸಮ್ ಲೂಸಿಂಗ್ ದೇರ್ ಜರ್ಮಿನೇಷನ್ ಕೆಪಾಸಿಟಿ. ಅಂದರೆ ಹೊಸದಾಗಿ ಬಂದಂತಹ ಬೆಳೆ ಏನಾಗಿರುತ್ತೆ ಅಂತಂದರೆ ಹಸಿಯಾಗಿರುತ್ತೆ. ಅದನ್ನು ಏನು ಮಾಡಬೇಕು, ನಾವು ಒಣಗಿಸ್ಬೇಕು. ಒಣಗಿಸಿ ಅದನ್ನು ಏನು ಮಾಡಬೇಕು, ಸ್ಟೋರ್ ಮಾಡಬೇಕು. ಹಾಗೆ ಹಸಿಯಾಗಿ ಸ್ಟೋರ್ ಮಾಡಿಬಿಟ್ರೆ ಏನಾಗುತ್ತೆ ಅಂತಂದರೆ ಅದು ಕೆಟ್ಟು ಹೋಗ್ಬೋದು ಬಂದಂತಹ ಬೆಳೆ, ಅಥವಾ ಅವುಗಳ ಮೇಲೆ ಸೂಕ್ಷ್ಮ ಜೀವಿಗಳು ಅಟ್ಯಾಕ್ ಮಾಡ್ಬೋದು, ಅಥವಾ ಅವುಗಳು ಮೊಳೆಯುವಿಕೆ ಅನ್ನುವಂತಹ ಒಂದು ಕೆಪಾಸಿಟಿಯನ್ನು ಅವೇನು ಮಾಡ್ಬೋದು, ಕಳ್ಕೊಳ್ಬಹುದು. ಸೊ ಫಾರ್ಮರ್ಸ್ ಸ್ಟೋರ್ಸ್ ದ ಗ್ರೇನ್ಸ್ ಇನ್ ಜೂಟ್ ಬ್ಯಾಗ್ಸ್. ಚೀಲಗಳಲ್ಲಿ, ಗೋಣಿ ಚೀಲಗಳಲ್ಲಿ ನಾವೇನು ಮಾಡ್ತೀವಿ, ಬೇಳೆಕಾಳುಗಳನ್ನು ಹಾಕಿ ಇಡ್ತೀವಿ, ಅಥವಾ ಮೆಟಾಲಿಕ್ ಬಿನ್ಸ್ ಅಂತ. ಸೊ ಕಬ್ಬಿಣದಿಂದ ಮಾಡಿದಂತಹ ಕಂಟೈನರ್ಗಳಲ್ಲಿ ಸೇವ್ ಮಾಡ್ತೀವಿ. ಹವೆವರ್ ದ ಲಾರ್ಜ್ ಸ್ಕೇಲ್ ಸ್ಟೋರೇಜ್ ಆಫ್ ಗ್ರೇನ್ಸ್ ಈಸ್ ಡನ್ ಇನ್ ದ ಸಿಲೋಸ್ ಆ್ಯಂಡ್ ಗ್ರೇನರೀಸ್ ಟು ಪ್ರೊಟೆಕ್ಟ್ ದೆಮ್ ಫ್ರಮ್ ಪೆಸ್ಟ್ ಲೈಕ್ ರ್ಯಾಟ್ಸ್ ಆ್ಯಂಡ್ ಇನ್ಸೆಕ್ಟ್ಸ್. ಜಾಸ್ತಿ ಪ್ರಮಾಣದಂತಹ ಬೆಳೆ ಇತ್ತು ಅಂತಂದರೆ ಅವುಗಳನ್ನು ಗೋದಾಮುಗಳಲ್ಲಿ ನಾವು ಸ್ಟೋರ್ ಮಾಡ್ತೀವಿ. ಸೊ ಯಾವುದೇ ರೀತಿ ಕೀಟಗಳು ಆಗಿರಬಹುದು, ಇಲಿಗಳಾಗಿರ್ಬೋದು, ಅವುಗಳಿಗೆ ಹಾನಿ ಆಗದಂತೆ ಸ್ಟೋರ್ ಮಾಡ್ತೀವಿ. ಡ್ರೈಡ್ ನೀಮ್ ಲೀವ್ಸ್ ಆರ್ ಯೂಸ್ಡ್ ಫಾರ್ ದ ಸ್ಟೋರಿಂಗ್ ಫುಡ್ ಗ್ರೇನ್ಸ್ ಅಟ್ ದ ಹೋಮ್. ಸೊ ಮನೆಯಲ್ಲಿ ನಾವೇನು ಮಾಡ್ತೀವಿ, ಯಾವುದೇ ಕಾಳುಗಳನ್ನು, ಬೇಳೆಗಳನ್ನು ಏನು ಮಾಡಬೇಕಾದ್ರೆ, ಸ್ಟೋರ್ ಮಾಡಬೇಕಾದ್ರೆ ಅವುಗಳ ಆ ಚೀಲದಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ನೀಮ್ ಅಂದಾಗ ನೀಲಗಿರಿ ಅಥವಾ ಇದ್ರದ್ದು ಬೇವಿನ ಎಲೆಗಳನ್ನು ನಾವೇನು ಮಾಡ್ತೀವಿ, ಆ ಚೀಲಗಳಲ್ಲಿ ಹಾಕಿಡ್ತೀವಿ. ಫಾರ್ ಸ್ಟೋರಿಂಗ್ ಲಾರ್ಜ್ ಕ್ವಾಂಟಿಟೀಸ್ ಆಫ್ ಗ್ರೇನ್ಸ್ ಇನ್ ದ ಬಿಗ್ ಗೋಡೌನ್ಸ್ ಸ್ಪೆಸಿಫಿಕ್ ಕೆಮಿಕಲ್ಸ್ ಟ್ರೀಟ್ಮೆಂಟ್ಸ್ ಆರ್ ರಿಕ್ವೈರ್ಡ್ ಟು ಪ್ರೊಟೆಕ್ಟ್ ದೆಮ್. ಸೊ ಗೋಡೌನಲ್ಲಿ ಬೇಳೆಗಳನ್ನು ಸ್ಟೋರ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಅಲ್ಲಿ ಬರುವಂಥ ಕೀಟಗಳಾಗಿರ್ಬೋದು, ಮೈಕ್ರೋ ಆರ್ಗ್ಯಾನಿಸಮ್ ಅಂದರೆ ಸೂಕ್ಷ್ಮ ಜೀವಿಗಳಿಂದ ಅವುಗಳನ್ನು ರಕ್ಷಿಸಬಹುದು. ಇದಿಷ್ಟು ಈ ಪಾಠದ ಬಗ್ಗೆ. ದಿಸ್ ಈಸ್ ಆಲ್ ಅಬೌಟ್ ದ ಚಾಪ್ಟರ್ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್. ದಿಸ್ ಕಂಪ್ಲೀಟ್ಸ್ ದಿ chapter.